ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಮೆಂತ್ಯ ಮುದ್ದೆ ಹಸಿಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ 2 kg ಆಗೋಷ್ಟು ಕೆಂಪು ರಾಗಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ನಾವು ಡಿಪೋ ರಾಗಿನೂ ನಾವು ಯೂಸ್ ಮಾಡ್ಬೋದು, ಮತ್ತು ನಾರ್ಮಲ್ ರಾಗಿನೂ ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಮತ್ತು ನೆಕ್ಸ್ಟ್ ನಾನಿಲ್ಲಿ 1 kg ಆಗೋಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿಟ್ಕೊಂಡಿದ್ದೀನಿ. ಯಾವ ಅಕ್ಕಿ ಹಾಕಿದ್ರೂ ಪರವಾಗಿಲ್ಲ, ಅಕ್ಕಿ ಯಾವುದು ಇದ್ರೂ ನಡೆಯುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇದನ್ನು ಕರಿ ಉದ್ದಿನ ಬೇಳೆ ಮತ್ತು ಬ್ಲ್ಯಾಕ್ ಉದ್ದಿನ ಕಾಳು ಅಂತಾರೆ, ಕಾಳು ಬರುತ್ತೆ ಮತ್ತು ಉದ್ದಿನ ಬೇಳೆನೂ ಬರುತ್ತೆ, ಈ ಥರನೂ ಇರುತ್ತೆ. ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ನಾನು ಅರ್ಧ kg ತೆಗೆದಿಟ್ಕೊಂಡಿದ್ದೀನಿ. ತುಂಬ ಒಳ್ಳೆಯದು ಇದು ಹೆಲ್ತ್ಗೆ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಅರ್ಧ kg ಆಗೋಷ್ಟು ಗೋಧಿ ತೊಗೊಂಡು ಇಟ್ಕೊಂಡಿದ್ದೀನಿ. ಗೋಧಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮೈಗೆ ಬಲ ಅಂತಾರೆ, ಅದಕ್ಕೋಸ್ಕರ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ನಾನಿಲ್ಲಿ 1 kg ಆಗೋಷ್ಟು ಮೆಂತ್ಯ ತೆಗೆದಿಟ್ಕೊಂಡಿದ್ದೀನಿ. ಮೆಂತ್ಯ ಬಂದುಬಿಟ್ಟು ತುಂಬಾ ಪವರು ಮೈಗೆ. ಏನಂತಂದರೆ ಈಗ ಕೆಲವು ಜನಕ್ಕೆ ಜಾಯಿಂಟು ತುಂಬ ನೋವು ಬಂದಿರುತ್ತೆ, ಆಮೇಲೆ ಮೂಳೆ ಯಾರ್ದಾದ್ರೂ ಕಟ್ಟಾಗಿ ಜಾಯಿಂಟ್ ಆಗಿರುತ್ತಲ್ಲ, ಅದೇ ಆಪ್ರೇಷನ್ ಏನಾದರೂ ಆಗಿದ್ದರೆ ಅದಕ್ಕೆ ತುಂಬಾ ಒಳ್ಳೆಯದು, ಬೇಗ ರಿಕವರಿ ಆಗ್ತಾರೆ, ಬೇಗ ಬಲ ಸಿಗುತ್ತೆ. ಮತ್ತು ಇಲ್ಲಿ ನಾನು 1/4 kg ಆಗೋಷ್ಟು ಹೆಸ್ರು ಕಾಳು ತೊಗೊಂಡಿಟ್ಕೊಂಡಿದ್ದೀನಿ. ಹೆಸ್ರು ಕಾಳು ಇದೂ ತುಂಬಾ ಒಳ್ಳೆಯದು, ತಂಪು ಬಾಡಿಗೆ, ಅದಕ್ಕೋಸ್ಕರ ಹೆಸ್ರು ಕಾಳನ್ನ ಅರ್ಧ kg ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ ಒಂದು 20-25 ತೊಗೊಂಡಿದ್ದೀನಿ, ಇನ್ನೂ ಜಾಸ್ತಿ ಹಾಕಿದ್ರೆ ನಿಮಗೆ ಒಳ್ಳೆಯದು, ಹಾಗಾಗಿ. ಮತ್ತು ಇಲ್ಲಿ ಬಾದಾಮಿನೂ ಅಷ್ಟೇ ಒಂದು 20-25 ಬಾದಾಮಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪನೇ ಹಾಗೆ ವಾಲ್ನಟ್ ತೊಗೊಂಡಿದ್ದೀನಿ, 5-6 ಪೀಸ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಇವಾಗ ಕಡಲೆಕಾಳು ತೆಗೆದಿಟ್ಕೊಂಡಿದ್ದೀನಿ, ಒಂದು 50 ಗ್ರಾಮ್ ಆದರೆ ಸಾಕು. ಇದು ಹಾಕ್ಬೋದು, ಇಲ್ಲಾಂದರೆ ಆಪ್ಷನಲ್ಲು. ಮತ್ತು ಸ್ವಲ್ಪ ಅಜ್ವಾನ, ಅದೇ ಓಂಕಾಳು ಅಂತಾರಲ್ಲ ಅದು, ಯಾಕಂದರೆ ಮೆಂತ್ಯ ಆಮೇಲೆ ಗೋಧಿ ಅಂದರೆ ಸ್ವಲ್ಪ ಗೋಧಿ ಅಂದರೆ ಹೊಟ್ಟೆ ನೋವು ಇರುತ್ತೆ, ಮತ್ತು ಕಡಲೆನ ಹಾಕ್ತಾಯಿದ್ದೀವಲ್ಲ ಅದಕ್ಕೇ. ಅದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ, ಯಾಕಂದರೆ ಒಬ್ಬೊಬ್ಬರಿಗೆ ಹೊಟ್ಟೆ ಸ್ಮೂತ್ ಇರುತ್ತೆ, ಒಬ್ಬೊಬ್ಬರಿಗೆ ಅದು ಹಾಗೆ ಬರಲ್ಲ, ಅದಕ್ಕೋಸ್ಕರ ಇದು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಐಟಮ್ ಹಾಕ್ತಾಯಿದ್ದೀನಿ. ಇಷ್ಟು ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಂಡು ಆದಮೇಲೆ ಇವಾಗ ರಾಗಿ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ತೊಳ್ಕೊತಾಯಿದ್ದೀನಿ. ಒಂದು 7-8 ಸಲ ತೊಳಿಬೇಕು, ತುಂಬಾ ಗಲೀಜಿರುತ್ತೆ, ಕಸ ಇರುತ್ತೆ. ನೋಡಿ ಎಷ್ಟು ಗಲೀಜಿರುತ್ತೆ, ಎಷ್ಟು ತೊಳಿತಿರ್ತೀವೋ ಅಷ್ಟು ಬರ್ತಾನೆ ಇರುತ್ತೆ. ನೋಡಿ ಎಷ್ಟು ಗಲೀಜು ಕಾಣಿಸ್ತಿದೆ ಅಂತ. ನಾನು ದೊಡ್ಡದೊಂದು ಟಬ್ ತೊಗೊಂಡಿದ್ದೀನಿ, ಅದರಲ್ಲೇ ತೊಳಿತಿದ್ದೀನಿ. ನೋಡಿ ಈಗ ತೊಳೆದಾಗಿದೆ. ಆದಮೇಲೆ ನಾನು ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗಾಕ್ತಾಯಿದ್ದೀನಿ. ಬಿಸಿಲಿಗೆ ಎಲ್ಲ ಐಟಮೂ ತೊಳ್ಕೊಬೋದು, ನಾನು ತೊಳೆದಿಲ್ಲ, ಅದು ನಿಮ್ಮ ಆಪ್ಷನಲ್ಲು. ಹಾಗಾಗಿ ನಾನಿವಾಗ ರಾಗಿ ಮಾತ್ರ ತೊಳ್ಕೊಂಡು ಒಣಗಾಕಿದ್ದೀನಿ. ನೋಡಿ ಒಣಗಿದೆ, ಆಲ್ರೆಡಿ ಒಣಗಾಕಿ ಒಂದು 2 ಅವರ್ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಣಗಿದೆ ನೀಟಾಗಿ. ಒಣಗಾದ್ಮೇಲೆ ನಾವಿವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇ ಇವಾಗ ಹುರ್ಕೋಬೇಕು. ಇವಾಗ ನೋಡಿ, ಒಂದು ದೊಡ್ಡದಾಗಿ ಒಂದು ಬೇಸನ್ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಇವಾಗ ಸ್ಟವ್ ಆನ್ ಮಾಡಿ ಇಟ್ಕೊತಾಯಿದ್ದೀನಿ. ಸ್ಟವ್ ಆನ್ ಮಾಡಿ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊತಾಯಿದ್ದೀನಿ. ಬಾಣಲಿ ಇಟ್ಕೊಂಡು ಸ್ವಲ್ಪ ಕಾದಾದಮೇಲೆ ಫಸ್ಟು ನಾನು ರಾಗಿ ಹಾಕ್ತಾಯಿದ್ದೀನಿ. 2 kg ರಾಗಿ ತೊಗೊಂಡಿದ್ನಲ್ಲ ಅದನ್ನೇ ಇವಾಗ ಬಾಣಲಿ ಕಾದಿದೆ, ಇವಾಗ ರಾಗಿ ತೊಗೊಂಡಿದ್ನಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನೀಟಾಗಿ ಹುರಿತಾಯಿದ್ದೀನಿ. ಕಲರ್ ಚೇಂಜ್ ಆಗಬೇಕು ಅಂತಂದರೆ ನಮಗೆ ಗೊತ್ತಾಗುತ್ತೆ, ಇವಾಗ ಫಸ್ಟ್ ಹಾಕುವಾಗ ಹೇಗಿರುತ್ತೆ, ಆಮೇಲೆ ಲಾಸ್ಟಿಗೆ ಹೇಗಿರುತ್ತೆ ಅಂತ ಕಾಣಿಸುತ್ತೆ. ಆ ಥರ ಆಗೋವರೆಗೂ ಹುರಿಬೇಕು ನೀಟಾಗಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ, ಕಾಣಿಸ್ತಾ ಇದೆಯಾ? ನೋಡಿ ಈಗ ಹುರಿದಾಗಿದೆ, ನೀಟಾಗಿ ಹುರ್ಕೊಂಡಿದ್ದೀನಿ ನಾನು. ನೀಟಾಗಿ ಹುರಿದಾಗಿದೆ. ಈಗ ನಮಗೆ ಕಾಣಿಸ್ಬೇಕು ಏನಂತಂದರೆ ಕಲರ್ ಚೇಂಜ್ ಆಗಿರೋದು, ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ಹೇಗಿತ್ತು, ಆಮೇಲೆ ಹೇಗಾಗಿದೆ ಅಂತ. ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೋಬೇಕು. ನೋಡಿ ಇವಾಗ ಆಗಿದೆ. ಈಗ ತೆಗೆದು ನಾನು ಬೇಸನ್ ತೊಗೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ 2 kg ರಾಗಿ ಹುರಿದಾಗಿದೆ. ಈಗ ನೆಕ್ಸ್ಟ್ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನೂ ಅಷ್ಟೇ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಫಸ್ಟ್ ಹಾಕುವಾಗ ಹೇಗಿತ್ತು, ಆಮೇಲೆ
ಹೇಗೆ ಕಲರ್ ಚೇಂಜ್ ಆಗಿದೆ ಅನ್ನೋದು ನಾವು ನೋಡ್ಕೋಬೇಕು. ಇವಾಗ ನೋಡಿ ಹುರ್ಕೋತಾ ಇದ್ದೀನಿ. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇಳಿಸ್ತಾ ಇದ್ದೀನಿ, ಕಾಣಿಸ್ತಿದೆ ನೋಡಿ. ಈಗ ಇದನ್ನು ಎತ್ತಿ ಇಟ್ಕೊಂಡಾದಮೇಲೆ ಇವಾಗ ನಾನು ಗೋಧಿನ ಹುರಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅರ್ಧ kg ಗೋಧಿ ತೊಗೊಂಡಿದ್ವಲ್ಲ, ಗೋಧಿ ಹಾಕ್ತಾಯಿದ್ದೀನಿ. ಸೇಮ್ ಇದನ್ನು ಹುರಿಬೇಕಾರೆ ಫಸ್ಟ್ ಹಾಕ್ಬೇಕಾರೆ ಹೇಗಿತ್ತು, ಆಮೇಲೆ ಹೇಗಿದೆ ಅಂತ ನೋಡ್ಕೋಬೇಕು. ಸಣ್ಣ ಉರಿಲೇ ಹುರಿಬೇಕು. ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ಜಾಸ್ತಿ ಉರಿನೇ ಇಟ್ಕೊಂಡು ಹುರಿಬೋದು. ಫಸ್ಟು ಮಾಡ್ತಾಯಿದ್ದೀವಿ ಅನ್ನೋರಾದರೆ ಸಣ್ಣ ಉರಿಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಆಗಿದೆ, ಕಾಣಿಸ್ತಾ ಇದೆಯಾ? ಇದು ಹುರಿದಾಗಿದೆ. ಈಗ ಇದನ್ನು ಇಳಿಸ್ಕೊತೀನಿ ನೋಡಿ. ಇದು ಹಾಕಿದಾದ್ಮೇಲೆ ನೆಕ್ಸ್ಟ್ ನಾನೀಗ ಕರಿ ಉದ್ದಿನ ಕಾಳು ಇತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೀಟಾಗಿ ಹುರ್ಕೋಬೇಕು. ಎಲ್ಲನೂ ಅಷ್ಟೇ ನೀಟಾಗಿ ಹುರ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಯಾಗಿರುತ್ತೆ ಹಸಿಟ್ಟು ಕೂಡ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ. ಅದೇ ಥರನೇ ಸಣ್ಣದಾಗಿ ಸ್ಲೋ ಆಗಿ ಇಟ್ಕೊಂಡು ಹುರ್ಕೋಬೇಕು. ಇದರಿಂದ ಎಷ್ಟು ಲಾಭ ಇದೆ ಗೊತ್ತಾ? ಮೆಚೂರ್ಡ್ ಆದವರು ತಿಂತಾರೆ, ಆಮೇಲೆ ಬಾಣಂತಿಯವ್ರಿಗೂ ಕೊಡ್ಬೋದು, ಆಮೇಲೆ ಮಕ್ಕಳಿಗೆ ಸಹಿತ ಕೊಡ್ಬೋದು, 2 ವರ್ಷದ ಮೇಲ್ಪಟ್ಟವರಿಗೆ. ಇವಾಗ ಇದು ಕೂಡ ಆಯಿತು. ಈಗ ನೆಕ್ಸ್ಟ್ ನಾನು ಮೆಂತ್ಯ ತೊಗೊಂಡಿದ್ನಲ್ಲ, ಮೆಂತ್ಯ ಹಾಕ್ಕೊಂಡು ಹುರಿತಾ ಇದ್ದೀನಿ. ಮೆಂತ್ಯ 1 kg ಅಂತ ನಾನು ಇದರಲ್ಲಿ ತೋರಿಸಿದ್ದೀನಿ. ಇನ್ನೂ ನೀವು 1/4 kg ಇಲ್ಲ ಅಥವಾ ಇನ್ನೂ ಅರ್ಧ kg ತಗೊಂಡ್ರೂ ಒಳ್ಳೆಯದೇ. ಎಷ್ಟು ಕಹಿಯಾಗಿರುತ್ತೆ ನಮ್ಮ ಬಾಡಿಗೆ ಅಷ್ಟೇ ಒಳ್ಳೆಯದು, ಸತ್ಯವಾಗಲೂ. ಆಮೇಲೆ ಬ್ಲಡ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಬಾಡಿನ ಕಂಟ್ರೋಲಾಗಿ ಇಡುತ್ತೆ. ತುಂಬಾ ಒಳ್ಳೆಯದು ಮೈಗೆ ಮಾತ್ರ. ನೋಡಿ ಇವಾಗ ಹುರಿತಾ ಇದ್ದೀನಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇದೇ ಥರನೇ ಸ್ಲೋ ಆಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೋಬೇಕು. ನೋಡಿ ಕಲರ್ ಚೇಂಜ್ ಕಾಣಿಸ್ತಾ ಇದೆ. ಆಮೇಲೆ ಕೈ ಕಾಲು ಊತ ಬರೋರಿಗೆ ಎಲ್ಲದಕ್ಕೂ ಬಾಡಿಗೆ ತುಂಬಾ ಒಳ್ಳೆಯದು. ನೋಡಿ ಇವಾಗ ಆಗಿದೆ. ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ಇಟ್ಕೊಂಡ್ಮೇಲೆ ಇವಾಗ ನಾನು ಹೆಸರು ಕಾಳು ತೊಗೊಂಡಿದ್ನಲ್ಲ, ಹೆಸರು ಕಾಳು ಕೂಡ ಅಷ್ಟೇ ಮೈಗೆ ತುಂಬಾ ತಂಪು. ಇದನ್ನು ನೆನೆ ಹಾಕ್ಕೊಂಡು ಹಾಗೆ ಕೂಡ ತಿಂತಾರೆ. ಬಾಡಿ ತಂಪಾಗಿಡುತ್ತೆ ಅಂತ, ಹೀಟ್ ಆಗೋಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ತಿಂತಾರೆ. ನೋಡಿ ಇದು ಕೂಡ ಆಗಿದೆ. ಈಗ ಇದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕಡಲೆಕಾಳು ತೊಗೊಂಡಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ ಈಗ ಇದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ. ನೋಡಿ ಈಗ ಇದನ್ನು ಆಯಿತು. ಎಲ್ಲನೂ ನೀಟಾಗಿ ಹುರ್ಕೋಬೇಕು, ಹುರ್ಕೊಂಡಷ್ಟು ಒಳ್ಳೆಯದು. ಈಗ ಇದೆಲ್ಲ ಆದಮೇಲೆ ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹುರಿತಾ ಇದ್ದೀನಿ ನೀಟಾಗಿ. ಅದನ್ನು ಸ್ವಲ್ಪ ಕಣ್ಣು ಕಾಣಬೇಕು, ಅಂದರೆ ಸ್ವಲ್ಪ ಡಾಟ್ ಬ್ಲ್ಯಾಕ್ ಬರುತ್ತಲ್ಲ, ಸುಟ್ಟಿದೆ ಅಂತ ಗೊತ್ತಾಗಬೇಕು, ಆ ಥರ. ಈಗ ಇದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ್ರೆ ತುಂಬಾ ಒಳ್ಳೆಯದು. ಮಕ್ಳಿಗೂ ಕೊಡ್ತಾರೆ ರಾಗಿ ಸರಿಯಲ್ಲಿ. ಆಮೇಲೆ ನಾವು ತಿಂದರೆ, ಮತ್ತು ಮೆಚೂರ್ಡ್ ಆದವರು ತಿಂದರೆ, ಬಾಣ್ತಿರು ತಿಂದರೆ, ಆಮೇಲೆ ಜಾಯಿಂಟ್ ಪೇಯ್ನ್ ಇದ್ದವ್ರು ತಿಂದರೆ ಎಲ್ಲದಕ್ಕೂ ಒಳ್ಳೆಯದು ಡ್ರೈ ಫ್ರೂಟ್ಸ್ ಮಾತ್ರ. ನೋಡಿ ಇದನ್ನು ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಶಿಫ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ತೊಗೊಂಡಿದ್ನಲ್ಲ, ಅದಕ್ಕೆ ಹಾಗೆ ಹಾಕೋತಾ ಇದ್ದೀನಿ. ನೋಡಿ ಎಲ್ಲ ಹಾಕಿ ಆಗಿದೆ. ಈಗ ರೆಡಿ ಆಯಿತು. ಈಗ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದನ್ನು ತಗೊಂಡು ಮಿಲ್ಲಿಗೆ ಕೊಡ್ತಾಯಿದ್ದೀನಿ. ಮಿಲ್ಲಿಗೆ ತೊಗೊಂಡೋಗಿ ಹಾಕೊಂಬಂದರೆ ಸಣ್ಣಕ್ಕೆ ಬೀಸ್ಕೊಂಡು ಬರಬೇಕು. ಇವಾಗ ನೋಡಿ ನಾನು ಅದಕ್ಕೆ ಅಂತ ಒಂದು ಬೇರೆ ಡಬ್ಬಿ ಇಟ್ಟಿದ್ದೀನಿ.
ಅದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿದ್ದೆ, ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಈಗ ಅದಕ್ಕೆ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ಟೈಮಲ್ಲಿ ನೋಡಿ ಮಿಕ್ಸ್ ಮಾಡಿ ಆಯಿತು. ಮತ್ತು ಡಬ್ಬಿಗೆ ಹಾಕ್ತಾಯಿದ್ದೀನಿ. ಈಗ ಡಬ್ಬಿಗೆ ಹಾಕಿ ಆಯಿತು. ಹಾಕಿ ಆದಮೇಲೆ ತಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು ಅಷ್ಟೇ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಈಗ ರೆಡಿ ಆಯಿತು. ಇವಾಗ ಕಳಿಸ್ಕೊಡ್ತಾಯಿದ್ದೀನಿ. ಈಗ ಮಿಲ್ ಮಾಡಿಸ್ಕೊಂಬಂದಾಯಿತು. ಇವಾಗ ಒಂದು ಬಟ್ಟೆ, ಬಿಳಿ ಬಟ್ಟೆ, ಲುಂಗಿ ಬಟ್ಟೆ ಇರುತ್ತಲ್ಲ ಅದು, ಇಲ್ಲ ಚಾಪೆ, ಇದು ಯಾವುದಾದ್ರೂ ಒಂದು ಕೆಳಗೆ ಹಾಕ್ಬಿಟ್ಟು ಡಬ್ಬಿಲಿ ಬೀಸ್ಕೊಂಬಂದಾಗ ಬಿಸಿ ಬಿಸಿ ಇರುತ್ತೆ, ಹಾಗೆ ಮುಚ್ಚಿಟ್ರೆ ಅದು ಹುಳಿ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಗಾಳಿಗೆ ಒಣಗಾಕ್ತಾಯಿದ್ದೀನಿ, ಹಾರಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಫ್ಯಾನಿಗೆ ಸ್ವಲ್ಪ ಕೂಲ್ ಆಗುತ್ತೆ. ಕೂಲ್ ಆದಮೇಲೆ ಅದನ್ನು ಡಬ್ಬಿಗೆ ಎತ್ತಿಡಬೇಕು. ನೋಡಿ ಎಷ್ಟು ಸಣ್ಣಕ್ಕೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಬಂದಿದೆ ಹಸಿಟ್ಟು. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಜಲ್ಡಿ ಮಾಡ್ತೀನಿ. ಸ್ವಲ್ಪ ನಾವು ಫಸ್ಟೇ ಜಲ್ಡಿ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ನಾವು ಹಾಗೆ ತೊಗೊಂಡು ಹಾಗೆ ಮಾಡ್ಬೋದು. ಇಲ್ಲಾಂದರೆ ಅವಾಗವಾಗ ಜಲ್ಡಿ ಹಿಡಿಯೋಕ್ಕಾಗಲ್ಲ. ಈಗ ನೋಡಿ ನಾನು ಸ್ವಲ್ಪ ಜಲ್ಡಿ ಮಾಡ್ಕೊತಾಯಿದ್ದೀನಿ. ಇನ್ನೊಂದು ಏನು ಅಂತಂದರೆ ಮೆಂತ್ಯ ಮುದ್ದೆ ಯಾವ ಥರ ಮಾಡೋದು ಅಂತ ಕೇಳ್ತಾರೆ. ಕೆಲವು ಜನ ನೀರಿಟ್ಟ ತಕ್ಷಣ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬಿಟ್ಟು ನಾರ್ಮಲಾಗಿ ಹಿಟ್ಟು ಮಾಡ್ತೀವಲ್ಲ ಆ ಥರ ಮಾಡ್ಕೋತಾರೆ, ಮುದ್ದೆ ಮಾಡ್ತೀವಲ್ಲ ಆ ಥರ. ಆದರೆ ನಾನು ಹೇಳೋದೇನಂತಂದರೆ ಬೆಲ್ಲ ಹಾಕ್ತೇ ಮಾಡಬೇಕು, ಅದನ್ನೇ ಮೈ ಹಿಡಿಯೋದು. ಹಂಗೆ ಮಾಡಿಕೊಂಡು ನಾರ್ಮಲಾಗಿ ಮುದ್ದೆ ಮಾಡ್ಕೊಂಡು ತಿಂದ್ರೇ ಮೈಗೆ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ.